ಸ್ಯಾಂಡಲ್ವುಡ್ ನಟಿಗೆ ಉದ್ಯಮಿ ಕಿರುಕುಳ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಟರ್ನ್ ಸಿಗ್ತಾ ಇದೆ. ಲಿವ್ ಇನ್ ಸಂಬಂಧದ ಗುಟ್ಟು ರಟ್ಟಾಗಿದೆ. ಜೊತೆಗೆ ಪೋರ್ಷೆ ಕಾರು, ಸೈಟು, ಮನೆಯ ರಹಸ್ಯ ಕೂಡ ಬಟಾಬಯಲಾಗಿದೆ. ಅಷ್ಟಕ್ಕೂ ಆ ನಟಿ ಮತ್ತು ಉದ್ಯಮಿ ನಡುವೆ ಏನೇನಾಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಣ್ಣದ ಲೋಕವೇ ಹಾಗೆ. ಒಳಗೆ ಒಂದು ರಹಸ್ಯವಿದ್ರೆ ಹೊರಗೆ ಮತ್ತೊಂದು ಬಿಂಬಿತವಾಗಿರುತ್ತೆ. ಉದ್ಯಮಿ ಅರವಿಂದ್ ರೆಡ್ಡಿ ಪ್ರಕರಣದಲ್ಲೂ ಈಗ ಅದೇ ಆಗಿದೆ. ಸ್ಯಾಂಡಲ್ವುಡ್ ನಟಿಗೆ ಕಿರುಕುಳ ಕೇಸ್ಗೆ ಬಿಗ್ ಟ್ವಿಸ್ಟ್. ಪೋರ್ಷೆ ಕಾರಿನ ರಹಸ್ಯ ಬಿಚ್ಚಿಟ್ಟ ಅರವಿಂದ್ ರೆಡ್ಡಿ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಮೇಲೆ ಸ್ಯಾಂಡಲ್ವುಡ್ ನಟಿಯೊಬ್ಬರು ಕಿರುಕುಳದ ಕೇಸ್ ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಗೋವಿಂದರಾಜನಗರ ಪೊಲೀಸರು ಉದ್ಯಮಿ ಅರವಿಂದ್ ರೆಡ್ಡಿಯನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಬಳಿಕ ಜಾಮೀನು ಪಡೆದು ಹೊರಬಂದ ಉದ್ಯಮಿ ಅರವಿಂದ್ ರೆಡ್ಡಿ ಈಗ ನಟಿ ವಿರುದ್ಧವೇ ಸಾಲು ಸಾಲು ಆರೋಪ ಮಾಡಿದ್ದಾರೆ. ನಟಿಯೊಂದಿಗೆ 2 ವರ್ಷಗಳ ಕಾಲ ಲಿವಿಂಗ್ ರಿಲೇಷನ್ನಲ್ಲಿದ್ದ ಅರವಿಂದ್ ರೆಡ್ಡಿ ಇಬ್ಬರ ಪರಿಚಯದ ನೆನಪಾಗಿ ಮೊದಲ ಆನಿವರ್ಸರಿ ಮಾಡಿಕೊಂಡಿದ್ರಂತೆ. ಈ ವೇಳೆ ದುಬಾರಿ ಬೆಲೆ ಬಾಳುವ ಪೋರ್ಷೆ ಕಾರು ಸಹ ಗಿಫ್ಟ್ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಕಳೆದ ವರ್ಷ ಜೂನ್ನಲ್ಲಿ ಮದುವೆಗೆ ದಿನಾಂಕ ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾಗಿ ಹಳೆಯ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಮನೇಲಿ ಆಗ್ತಾ ಇರುವಂತ ಅವ್ಯವಹಾರನ ಕ್ವೆಶ್ಚನ್ ಮಾಡಿದಾಗ ಅದು ಕಿರುಕುಳ ಅನ್ಸಿದ್ರೆ ಅದ್ರ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಅಟ್ ದ ಸೇಮ್ ಪ್ರೋಸೆಸ್ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಮದುವೆ ಮಾಡ್ಕೊಳ್ಳೋ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಕೊಂಡು ಮಾಡ್ತಾ ಇರೋದು ತಪ್ಪು ಅಂತ ಕೇಳೋದನ್ನ ಕಿರುಕುಳ ಅಂದ್ರೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಸರ್. ನಟಿ ಸ್ನೇಹಿತನೊಟ್ಟಿಗೆ ವಿದೇಶಕ್ಕೆ ಫೋಟೋ ಶೂಟ್ಗೆ ಅಂತ ಹೋದಾಗಿನಿಂದ ಶುರುವಾಗಿದ್ದ ಮನಸ್ತಾಪ ಇಬ್ಬರ ಮಧ್ಯೆ ಕಂದಕ ಸೃಷ್ಟಿಸಿತ್ತು. ಬಳಿಕ ಇಬ್ಬರು ದೂರವಾಗಿದ್ದರು. ನಂತರ ಕಿರುಕುಳ ಕೊಡುತ್ತಿದ್ದಾರೆಂದು ಆರೋಪಿಸಿ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದರು. ನಂತರ ಪೊಲೀಸರು ಅರವಿಂದ್ ರೆಡ್ಡಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಪೋರ್ಷೆ ಕಾರು, ಸೈಟು, ಮನೆ ರಹಸ್ಯ ಹೊರಹಾಕಿದ್ದಾರೆ. ವೆಹಿಕಲ್ ನನ್ನ ಹತ್ರ ಇದೆ, ಅವಳ ಹೆಸರಲ್ಲೇ ಇದೆ. 2930 ಫಾರ್ಮ್ ಇನ್ನೂ ಸೈನ್ ಮಾಡಿಕೊಟ್ಟಿಲ್ಲ. ಮನೆ ಅವ್ರ ತಮ್ಮನ ಹೆಸರಲ್ಲಿದೆ, ತಮ್ಮನ ಹೆಸರಲ್ಲೂ ಅಪ್ಪನ ಹೆಸರಲ್ಲೂ ಇದೆ. ಸೊ ಐ ಡಿಂಟ್ ಬಾದರ್ ಅಬೌಟ್. ನಿಮ್ಮನ್ನ ನಾನು ಪ್ರೀತಿ ಮಾಡ್ತೀನಿ, ನನ್ನನ್ನು ನೀವು ಪ್ರೀತಿ ಮಾಡ್ತೀರಾ ಅಂತ ನಾವಿಬ್ರು ಪ್ರೀತಿನಲ್ಲಿರುವಾಗ ತಗೊಂಡಿರುವಂತ ಫೋಟೋಸ್ನ ನಾವು ಪ್ರೀತಿನಲ್ಲಿ ಇದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ ನಂತರ ನಿನ್ನ ಫ್ಯಾನ್ ಕ್ಲಬ್ ಅವರೇ ನಿನ್ನ ಫೋಟೋಸ್ನ ಪೊಟ್ರೆ ಮಾಡಿದ್ದಾರೆ. ಗಲಾಟೆ ನಮ್ಮಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಅದು ತಪ್ಪು ಅಂತ ಹೇಳಿದ್ರೆ ನಾನು ಏನ್ ಹೇಳಿ ಸರ್. ಸದ್ಯ ಈ ಪ್ರಕರಣ ಆರೋಪ ಪ್ರತ್ಯಾರೋಪಗಳಿಂದ ಕೂಡಿದೆ. ಪೊಲೀಸರು ಕೂಡ ತನಿಖೆ ನಡೆಸಿದ್ದಾರೆ. ಕಿರುಕುಳ ಪ್ರಕರಣದಲ್ಲಿ ಉದ್ಯಮಿ ಅರವಿಂದ್ ರೆಡ್ಡಿ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಇಬ್ಬರ ನಡುವಿನ ವಾಕ್ಸಮರ ಕೂಡ ಜೋರಾಗಿದ್ದು ಮುಂದೆ ಯಾವೆಲ್ಲ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ನಂದಿನಿ ನಕಲಿ ತುಪ್ಪದ ದಂಧೆಯ ಹಿಂದೆ ಕಿಂಗ್ ಪಿನ್ ಒಬ್ಬನ ಕೈವಾಡ ಕಂಡುಬಂದಿದೆ. ಸಿಸಿಬಿ ಪೊಲೀಸರು ನಕಲಿ ಜಾಲದ ಬೆನ್ನತ್ತಿದ್ದು ಮಾಸ್ಟರ್ ಮೈಂಡ್ ಪತ್ತೆಗೆ ತೀವ್ರ ಶೋಧ ನಡೆಸಿದ್ದಾರೆ. ಇನ್ನು ಈ ನಕಲಿ ಜಾಲ ಬೆಳಕಿಗೆ ಬಂದಂತಹ ಪ್ರಸಂಗವೇ ರೋಚಕವಾಗಿದೆ. ನಕಲಿ ತುಪ್ಪದ ಹಿಂದೆ ಮತ್ತೊಬ್ಬ ಕಿಂಗ್ ಪಿನ್ಗೆ ಬಲೆ ಬೀಸಿದ ಸಿಸಿಬಿ ಪೊಲೀಸರು. ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ್ದ ನಂದಿನಿ ನಕಲಿ ತುಪ್ಪದ ಜಾಲ ಭೇದಿಸಿದ್ದ ಸಿಸಿಬಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ನಕಲಿ ತುಪ್ಪದ ಜಾಲಕ್ಕೆ ಶಿವಕುಮಾರ್ ಎಂಬಾತ ಕಿಂಗ್ ಪಿನ್ ಆಗಿದ್ದು ಆತನಿಗಾಗಿ ಬಲೆ ಬೀಸಿದ್ದಾರೆ. ಈತ ಈ ಹಿಂದೆ ಕೂಡ ಇಂಥದ್ದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಕಂಬಿ ಹಿಂದೆ ಸೇರಿದ್ದ. ಜೈಲಿಂದ ಹೊರಬಂದ ಬಳಿಕವೂ ಬುದ್ಧಿ ಕಲಿಯದ ಆಸಾಮಿ ಮತ್ತೆ ನಂದಿನಿ ತುಪ್ಪ ಕಲಬೆರಕೆ ಜಾಲದಲ್ಲಿ ಭಾಗಿಯಾಗಿದ್ದಾನೆ. ಇದೀಗ ಈತನ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಸಿಸಿಬಿ ಪೊಲೀಸರು ವಿಶೇಷ ತಂಡ ರಚಿಸಿ ಆರೋಪಿ ಪತ್ತೆಗೆ ಶೋಧ ನಡೆಸಿದ್ದಾರೆ. ಇನ್ನು ನಂದಿನಿ ತುಪ್ಪದ ನಕಲಿ ಜಾಲ ಬೆಳಕಿಗೆ ಬಂದಿದ್ದು ರೋಚಕವಾಗಿದೆ. ನಂದಿನಿ ತುಪ್ಪ ವಿತರಕನಾಗಿದ್ದ ಮಹೇಂದ್ರ ಕೆಎಂಎಫ್ನಿಂದ ನಿರಂತರವಾಗಿ ತುಪ್ಪ ಖರೀದಿಸುತ್ತಿದ್ದನಂತೆ. ಆದರೆ ಇತ್ತೀಚೆಗೆ ತುಪ್ಪದ ಖರೀದಿ ಪ್ರಮಾಣ ಕಡಿಮೆ ಮಾಡಿದ್ದಾನೆ. ಇದರಿಂದ ಕೆಎಂಎಫ್ ಅಧಿಕಾರಿಗಳಿಗೆ ಮಹೇಂದ್ರನ ಮೇಲೆ ಅನುಮಾನ ಮೂಡಿಸಿದೆ. ಈ ಬಗ್ಗೆ ಕೆಎಂಎಫ್ ವಿಜಿಲೆನ್ಸ್ ಅಧಿಕಾರಿಗಳು ನಿಗಾ ವಹಿಸಿದ್ದು ಮಹೇಂದ್ರನ ಕಳ್ಳಾಟ ಬೆಳಕಿಗೆ ಬಂದಿದೆ. ಕಡಿಮೆ ಪ್ರಮಾಣದಲ್ಲಿ ನಂದಿನಿ ತುಪ್ಪ ಖರೀದಿ ಮಾಡಿ ಬಳಿಕ ಕಲಬೆರಕೆ ಮಾಡಿ ಬೂತ್ಗಳಿಗೆ ಮೊದಲಿನಷ್ಟೇ ಪ್ರಮಾಣದಲ್ಲಿ ಸಪ್ಲೈ ಮಾಡುತ್ತಿದ್ದನಂತೆ. ಈ ಬಗ್ಗೆ ಕೆಎಂಎಫ್ ಅಧಿಕಾರಿಗಳು ತಕ್ಷಣ ಸಿಸಿಬಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ತನಿಖೆಗೆ ಇಳಿದ ಸಿಸಿಬಿ ಪೊಲೀಸರು ಇಡೀ ಜಾಲವನ್ನ ಬಯಲಿಗೆಳೆದಿದ್ದಾರೆ.
ಇನ್ನು ಪ್ರಮುಖ ಆರೋಪಿ ಮಗಳ ಮದುವೆ ಇದ್ದಿದ್ದರಿಂದ ಮಹೇಂದ್ರನಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇನ್ನುಳಿದ ಮಹೇಂದ್ರ ಪುತ್ರ ದೀಪಕ್ ಹಾಗೂ ಉಳಿದ ಆರೋಪಿಗಳನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಈ ಒಂದು ಪ್ರಕರಣದಲ್ಲಿ ಮತ್ತೊಬ್ಬ ಕಿಂಗ್ ಪಿನ್ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದ್ದು, ಆತನನ್ನ ಪತ್ತೆ ಮಾಡುವಂತ ಸಲುವಾಗಿ ಸಿಸಿಬಿಯ ಒಂದು ತಂಡ ಈಗಾಗಲೇ ಕಾರ್ಯಾಚರಣೆ ಕೂಡ ಮಾಡ್ತಾ ಇರೋದು. ಪ್ರಮುಖ ಆರೋಪಿಯಾಗಿರುವಂತಹ ಮಹೇಂದ್ರ ಏನಿದ್ದಾನೆ ಆತ ಮಧ್ಯಂತರ ಜಾಮೀನನ್ನು ಕೂಡ ಪಡ್ಕೊಂಡಿದ್ದು, ಉಳಿದ ಆರೋಪಿಗಳನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಕ್ಯಾಮೆರಾ ಪರ್ಸನ್ ವಿಶ್ವನಾಥ್ ಆವೇರಿ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಜಿಬಿಎ ಜಾಹೀರಾತು ಮಾಫಿಯಾಗೆ ರೆಡ್ ಕಾರ್ಪೆಟ್ ಹಾಸಿದೆ. 7 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಜಾಹೀರಾತು ಪಾಲಿಸಿ ಜಾರಿಯಾಗ್ತಾ ಇದೆ. ಬನ್ನಿ, ಹೊಸ ಕರಡು ನೀತಿಯಲ್ಲಿ ಏನೆಲ್ಲ ಇದೆ ನೋಡೋಣ. ಜಾಹೀರಾತು ನೀತಿಗೆ ಜಿಬಿಎ ರೆಡ್ ಕಾರ್ಪೆಟ್. ಸಿದ್ಧವಾಯಿತು 2.0 ಕರಡು ಅಧಿಸೂಚನೆ. ಒಂದು ಕಾಲದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಫ್ಲೆಕ್ಸ್ಗಳ ಅಬ್ಬರ ಜೋರಾಗಿತ್ತು. ಇದು ನಗರದ ಸೌಂದರ್ಯಕ್ಕೆ ಮಾಡಿದ ಧಕ್ಕೆ ಅಷ್ಟಿಷ್ಟಲ್ಲ. ಇದನ್ನ ಮನಗಂಡ ಹೈಕೋರ್ಟ್ 2018ರಲ್ಲಿ ಬೆಂಗಳೂರಿನಲ್ಲಿ ಜಾಹೀರಾತು ಬ್ಯಾನ್ ಮಾಡಿ ಆದೇಶ ನೀಡಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಪೂರ್ಣ ಪ್ರಮಾಣದ ಜಾಹೀರಾತು ಇರಲಿಲ್ಲ. ರಾಜಕೀಯ ಪಕ್ಷಗಳ ಫ್ಲೆಕ್ಸ್ ಬ್ಯಾನರ್ ಬಿಟ್ರೆ ಇತರೆ ಜಾಹೀರಾತು ಫಲಕಗಳಿಗೆ ನಿಷೇಧ ಹೇರಲಾಗಿತ್ತು. ಆದರೆ ಇದೀಗ ಜಾಹೀರಾತು ನೀತಿ 2.0 ಸಿದ್ಧವಾಗಿದ್ದು, ಮತ್ತೆ ನಗರದಲ್ಲಿ ಬ್ಯಾನರ್ ಬಂಟಿಂಗ್ಸ್ ಹಾವಳಿ ಶುರುವಾಗಲಿದೆ. ಈ ಬಗ್ಗೆ ನಗರಾಭಿವೃದ್ಧಿ ಇಲಾಖೆ ಕರಡು ಅಧಿಸೂಚನೆ ಹೊರಡಿಸಿದ್ದು, ಶೀಘ್ರವೇ ನಗರದಲ್ಲಿ ಹೊಸ ಜಾಹೀರಾತು ನಿಯಮ ಜಾರಿಯಾಗಲಿದೆ. ಕಾರ್ಪೊರೇಷನ್ ಇಂದ ಈ ಜಾಹೀರಾತು ಪ್ರಕಾರ ಏರಿಯಾಸ್ನ ವಿಂಗಡಣೆ ಮಾಡಿಬಿಟ್ಟು ಸಂಬಂಧಪಟ್ಟ ಕಾರ್ಪೊರೇಷನ್ಸ್ ವಿಲ್ ಬಿ ಏಬಲ್ ಟು ಫ್ಲೋಟ್ ಅಡ್ವರ್ಟೈಸ್ಮೆಂಟ್ಸ್. ಅದಕ್ಕೆ ಸರ್ಕಾರ ಅದನ್ನು ಫೈನಲೈಸ್ ಮಾಡಿಬಿಟ್ಟು ಅವರು ರೂಲ್ಸ್ ಫೈನಲೈಸ್ ಬೇಗ ಮಾಡಿದರೆ ಕಾರ್ಪೊರೇಷನ್ಸ್ ಅವರಿಗೆ ಸ್ವಲ್ಪ ರೆವೆನ್ಯೂ ಸಿಗಲಿಕ್ಕೆ ಅನುಕೂಲ ಆಗುತ್ತದೆ. ಹಾಗಾಗಿ ಏರಿಯಾ ವೈಸು ಒಂದು ವ್ಯವಸ್ಥೆ ಮಾಡಿ ಸಂಬಂಧಪಟ್ಟ ಕಂಪನೀಸಿಗೆ ಬಿಡ್ ಮಾಡಲಿಕ್ಕೆ ಅವಕಾಶ ಇದೆ. ಸ್ಪೆಸಿಫಿಕ್ ಆಗಿ ಒಂದು ಮಾತ್ರ ನಮ್ಮ ಮೆಟ್ರೋ ಪಿಲ್ಲರ್ಸ್ ಹೊರತುಪಡಿಸಿ ಬಾಕಿ ಎಲ್ಲ ಕಾರ್ಪೊರೇಷನ್ ಅವರು ಬಿಡ್ಡಿಂಗ್ ಮುಖಾಂತರ ನಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಬಾರಿ ಜಾಹೀರಾತುಗಳ ದರ ಏರಿಕೆಯಾಗಿದೆ. ಕಳೆದ ಬಾರಿಗಿಂತ 30% ದರ ಹೆಚ್ಚಿಸಿದ್ದು, ಪ್ರತಿ ಚದರ ಅಡಿಗೆ 45ರಿಂದ 75 ರೂಪಾಯಿಗೆ ನಿಗದಿ ಮಾಡಿದೆ. ಕೆಲವು ಕಡೆಗಳಲ್ಲಿ ಜಾಹೀರಾತು ಪ್ರದರ್ಶನ ನಿರ್ಬಂಧಿಸಲಾಗಿದೆ. ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳು ಗುರುತಿಸಿರುವ ಜಾಗದಲ್ಲಿ ಮಾತ್ರವೇ ಜಾಹೀರಾತಿಗೆ ಅನುಮತಿ ಸಿಗಲಿದೆ. ಇನ್ನು ಜಾಹೀರಾತಿಗೆ ಎಷ್ಟೆಷ್ಟು ದರ ನಿಗದಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, 4,000ಕ್ಕಿಂತ ಕಡಿಮೆ ಚದುರ ಅಡಿ ವಿಸ್ತೀರ್ಣ ಇರುವ ಫಲಕಕ್ಕೆ ತಿಂಗಳಿಗೆ 45 ರೂಪಾಯಿ, 4,000ದಿಂದ 6,000 ಚದುರ ಅಡಿ ವಿಸ್ತೀರ್ಣ ಇರುವಂತಹ ಫಲಕಕ್ಕೆ 55 ರೂಪಾಯಿ, 6,000ದಿಂದ 8,000 ಚದುರ ಅಡಿ ವಿಸ್ತೀರ್ಣ ಇರುವ ಫಲಕಕ್ಕೆ 60 ರೂಪಾಯಿ, 8,000ದಿಂದ 15,000 ಚದುರ ಅಡಿ ವಿಸ್ತೀರ್ಣ ಇರುವ ಫಲಕಕ್ಕೆ 65 ರೂಪಾಯಿ, 15,000ದಿಂದ 25,000 ಚದುರ ಅಡಿ ವಿಸ್ತೀರ್ಣ ಇರುವ ಫಲಕಕ್ಕೆ 70 ರೂಪಾಯಿ ಹಾಗೂ 25,000 ಚದುರ ಅಡಿ ಮೇಲ್ಪಟ್ಟ ವಿಸ್ತೀರ್ಣ ಇರುವ ಫಲಕಕ್ಕೆ 75 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ ನಮ್ಮ ಮೆಟ್ರೋ ಪಿಲ್ಲರ್ ಹೊರತುಪಡಿಸಿ ಮೆಟ್ರೋ ರೈಲಿನ ಬೋಗಿಗಳಿಗೆ ಅಳವಡಿಸಲಾಗಿರುವ ಜಾಹೀರಾತಿಗೂ ಜಿಬಿಎಗೆ ಹಣ ಪಾವತಿಸಬೇಕಿದೆ. ಹೀಗೆ ನಗರದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿ ಬ್ಯಾನ್ ಆಗಿದ್ದ ಜಾಹೀರಾತು ಪಾಲಿಸಿ ಇದೀಗ ಮತ್ತೊಮ್ಮೆ ಜಾರಿಗೆ ಸಿದ್ಧವಾಗಿದೆ. 7 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಇದೀಗ ಮತ್ತೆ ಜಾಹೀರಾತು ನೀತಿ ಜಾರಿಯಾಗ್ತಾ ಇದೆ. ಈ ಮೂಲಕವಾಗಿ ಜಾಹೀರಾತು ಮಾಫಿಯಾಗೆ ಜಿಬಿಎ ಮತ್ತೊಮ್ಮೆ ರೆಡ್ ಕಾರ್ಪೆಟ್ ಹಾಸಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಅಶಕ್ ಮುಲ್ಕಿ, ನ್ಯೂಸ್ 8. ಪಿಜ್ಜಾ, ಬರ್ಗರ್, ಜಂಕ್ ಫುಡ್ ಟ್ರೆಂಡ್ ಮಧ್ಯೆ ಗ್ರಾಮೀಣ ಸೊಗಡಿನ ರಾಗಿ ಮುದ್ದೆ ನಾಟಿ ಕೋಳಿ ತನ್ನ ಹವಾ ಉಳಿಸಿಕೊಂಡಿದೆ. ಇವತ್ತು ಸಿಲಿಕಾನ್ ಸಿಟಿಯ ಐಟಿ ಹಬ್ ಏರಿಯಾದಲ್ಲಿ ನಾಟಿ ಕೋಳಿ ರಾಗಿ ಮುದ್ದೆಯದ್ದೇ ಸೌಂಡು. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ರಾಗಿ ಮುದ್ದೆ, ಪಕ್ಕದಲ್ಲಿ ಒಂದಿಷ್ಟು ಪೀಸ್. ಆಹಾ, ಬಾಯಿ ಚಪ್ಪರಿಸ್ತಾ ಒಂದೊಂದೇ ತುತ್ತು ಒಳಗಿಳಿಸ್ತಾ ಇದ್ರೆ ಅದರ ಮಜಾನೇ ಬೇರೆ ಬಿಡಿ. ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ 93 ಸ್ಪರ್ಧಿಗಳು ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಒಬ್ರಿಗಿಂತ ಒಬ್ರು ರಾಗಿ ಮುದ್ದೆ ತಿಂದು ತೇಗಿದ್ದಾರೆ. ನಾಟಿ ಕೋಳಿ ಸಾರು, ರಾಗಿ ಮುದ್ದೆ ಫೈಟ್. ಭರ್ಜರಿ ಬಾಡೂಟದಲ್ಲಿ ಅಕ್ಕ ತಮ್ಮನ ಕಮಾಲ್.
ಬೆಂಗಳೂರಿನ HSR ಲೇಔಟ್ನಲ್ಲಿ ಇವತ್ತು ನಾಟಿ ಕೋಳಿ ಸಾರಿನ ಘಮಲು ಜೋರಾಗಿತ್ತು. ನಾಡಗೀತೆಯ ಶತಮಾನೋತ್ಸವ ಹಿನ್ನೆಲೆ ವಕೀಲರ ಒಕ್ಕೂಟ ಮುದ್ದೆ ತಿನ್ನೋ ಸ್ಪರ್ಧೆ ಏರ್ಪಡಿಸಿತ್ತು. ಪುರುಷ ವಿಭಾಗದಲ್ಲಿ 68 ಮಂದಿ ಭಾಗಿಯಾಗಿದ್ರೆ ಮಹಿಳಾ ವಿಭಾಗದಲ್ಲಿ 25 ಮಂದಿ ಭಾಗವಹಿಸಿದ್ರು. 45 ನಿಮಿಷದಲ್ಲಿ ಅತಿ ಹೆಚ್ಚು ರಾಗಿ ಮುದ್ದೆ ತಿಂದವರಿಗೆ ಭರ್ಜರಿ ಬಹುಮಾನ ಇಟ್ಟಿದ್ರು. ಮಹಿಳಾ ಮತ್ತು ಪುರುಷರ ವಿಭಾಗದಲ್ಲಿ ನಲ್ಲೂರಹಳ್ಳಿಯ ಅಕ್ಕ ತಮ್ಮ ಗೆಲುವು ಸಾಧಿಸಿದ್ದಾರೆ. ಎಲ್ಲರೂ ಕೂಡ ಆರ್ಕೆಸ್ಟ್ರಾ ಮಾಡೋದು, ರಾಜ್ಯೋತ್ಸವದ ಟೈಮಲ್ಲಿ ಬೇರೆ ತರ ರ್ಯಾಲಿ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ನನ್ನ ಉದ್ದೇಶ ಏನಂದ್ರೆ ನಮ್ಮ ದೇಸಿ ಮತ್ತೆ ಹಿರಿಯರ ಸಂಸ್ಕೃತಿ ಏನು ಕ್ರೀಡಾ ಇದಿತ್ತೋ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಮತ್ತೆ ವಿಶೇಷವಾಗಿ ಕೆಲವೊಂದು ಹಸಿದ ಹೊಟ್ಟೆಗಳಿಗೆ ಈ ಮೂಲಕ ಆದ್ರೂ ನಾವು ಅವರ ಜೊತೆ ನಿಲ್ಕೋಬೇಕು ಅನ್ನೋದು ನನ್ನ ನಿಲುವಾಗಿತ್ತು. ಇವತ್ತು ದಿನ ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇವ್ರು ತಿಂತಿರೋ ಸ್ಪೀಡ್ ನೋಡಿದ್ರೆ ಬಾಯಲ್ಲಿ ನೀರೂರ್ತಿದೆ. ಬಿಸಿ ಬಿಸಿ ಸಾರು, ಹೂವಿನಂತಿರೋ ಮುದ್ದೆ, ಇವರಿಗೆಲ್ಲ ಸ್ವರ್ಗವೇ ಕಣ್ಮುಂದೆ ಕಾಣ್ತಿತ್ತು. ಹೀಗಾಗಿಯೇ ಮುದ್ದೆ ಮೇಲೆ ಮುದ್ದೆ ತಿಂದಿದ್ದು. ಮುದ್ದೆ ತಿನ್ನೋ ಸ್ಪರ್ಧೆಗೆ ಮಂಡ್ಯ, ಹಾಸನ, ಕನಕಪುರ, ಚಿತ್ರದುರ್ಗ, ಮೈಸೂರು, ದೊಡ್ಡಬಳ್ಳಾಪುರ, ಚನ್ನಪಟ್ಟಣ, ಆನೇಕಲ್ ಸೇರಿದಂತೆ ನಾನಾ ಭಾಗದಿಂದ 93 ಸ್ಪರ್ಧಿಗಳು ಭಾಗವಹಿಸಿದ್ರು. ಪುರುಷ ವಿಭಾಗದಲ್ಲಿ 12 ರಾಗಿ ಮುದ್ದೆ ತಿಂದ ಅಜಯ್ ಕುಮಾರ್ ಪ್ರಥಮ ಸ್ಥಾನ ಗೆದ್ದು 1 ಟಗರನ್ನ ಮೊದಲ ಬಹುಮಾನವಾಗಿ ಪಡೆದ್ರು. ಇನ್ನು ಇವರ ಸಹೋದರಿ ಸೌಮ್ಯ ಮಹಿಳಾ ವಿಭಾಗದಲ್ಲಿ 10 ಮುದ್ದೆ ತಿಂದು 32 ಇಂಚಿನ ಟಿವಿ, 5,000 ನಗದು ಪಡೆದು ಫುಲ್ ಖುಷಾದ್ರು. ಮನೇಲಿ ಅರ್ಧ ಮುದ್ದೆ ಸಹ ತಿನ್ನಲ್ಲ, ಏನೋ ಚಮತ್ಕಾರ ಗೆಲ್ಲಬೇಕು ಅನ್ನೋದೊಂದಿದು. ಹಾಗಾಗಿ ಹೋದ ವರ್ಷ 8 ಕಂಪ್ಲೀಟ್ ಮಾಡಿ 9 ಶುರು ಮಾಡಿದ್ದೆ. ಈ ವರ್ಷ 9 ಕಂಪ್ಲೀಟ್ ಮಾಡಿ ಆಗ್ತಿದ್ದೆ. ಜೊತೆಗೆ ನಿಮ್ಮ ತಮ್ಮ ಅಕ್ಕ ತಮ್ಮನೇ ಅವನು ಈ ವರ್ಷ ನಮ್ಮ ತಮ್ಮ, ಅವನಿಗೆ ಹೋದ ವರ್ಷ ಗೊತ್ತಿರ್ಲಿಲ್ಲ, ಈ ವರ್ಷ ಅವನು ಬಂದ ಪಾರ್ಟಿಸಿಪೇಟ್ ಮಾಡ್ತಾ ಗೆದ್ದ. ಒಟ್ನಲ್ಲಿ ಗ್ರಾಮೀಣ ಸೊಗಡಿನ ರಾಗಿ ಮುದ್ದೆ ಹಾಗೂ ನಾಟಿ ಕೋಳಿ ಸಾರಿನ ಮಹತ್ವವನ್ನ ತಿಳಿಸೋದಕ್ಕೆ ಅಂತಾನೆ ಇಂಥದ್ದೊಂದು ವಿನೂತನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸ್ಪರ್ಧಿಗಳಾಗಿ ಬಂದವರೆಲ್ಲ ಬಿಸಿ ಬಿಸಿ ಮುದ್ದೆ ತಿಂದು ಬಾಯಿ ಚಪ್ಪರಿಸಿದ್ರು. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ನಾಳೆಯಿಂದ ಐತಿಹಾಸಿಕ ಬಸವನಗುಡಿ ಕಡ್ಲೆಕಾಯಿ ಪರಿಷೆ ನಡೆಯಲಿದೆ. ಈ ಬಾರಿ 5 ದಿನಗಳ ಕಾಲ ಪರಿಷೆ ನಡೆಯಲಿದ್ದು ಎಲ್ಲ ವ್ಯವಸ್ಥೆಗಳು ನಡೆದಿದೆ. ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನದ ಬೀದಿಗಳಲ್ಲಿ ಜಾತ್ರೆ ಸಂಭ್ರಮ ಕಳೆಗಟ್ಟಿದೆ. ವರ್ಷಗಳ ಇತಿಹಾಸ, 114 ವರ್ಷಗಳ ನಿರಂತರತೆ. ಇದು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದ ಬೀದಿಯಲ್ಲಿ ನಡೆಯುವ ಕಡಲೆಕಾಯಿ ಪರಿಷೆಯ ವೈಭವ. ನಾಳೆಯಿಂದ ಈ ವೈಭವ ಮರುಕಳಿಸಲಿದೆ. ಪರಿಷೆಗೆ ನಾಳೆ ಸಂಜೆ ಚಾಲನೆ ಸಿಗಲಿದ್ದು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಳೆ ನೆನಪುಗಳೆಲ್ಲ ಬರುತ್ತೆ. ಚಿಕ್ಕವರಿದ್ದಾಗ ಬೆಂಗಳೂರು ಅಂದ್ರೆ ಇಂಥದ್ದೇ ಎಲ್ಲ ಇದ್ದಿದ್ದಲ್ಲ. ಟ್ರಾಫಿಕ್ ಇರಲಿಲ್ಲ, ಏನ್ ಪೊಲ್ಯೂಷನ್ ಇರಲಿಲ್ಲ, ಬರೀ ಗಿಡ ಮರಗಳು ಎಲ್ಲ ಕಡೆ ಇತ್ತು. ಈ ಜಾಗಕ್ಕೆ ಬಂದ್ರೆ ಹಂಗೆ ಅನ್ಸುತ್ತೆ. ಹಳೆ ಕಾಲದ ಇನ್ನೂ ಇದೆ. ಕಡ್ಲೆಕಾಯಿ ಇದೆಲ್ಲ ನೋಡ್ತಾ ಇದ್ರೆ ವೆರೈಟಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಖುಷಿಯಾಗುತ್ತೆ. ಇಲ್ಲಿರೋ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಮುಂಚೆ 5 ವರ್ಷದಿಂದ ಇಲ್ಲಿ ಬರ್ತಿದೀವಿ. ಎಲ್ಲ ವರ್ಷನೂ ಏನು ಚೇಂಜ್ ಆಗಲ್ಲ, ಇನ್ನೂ ಸ್ಟಾಲ್ಸ್ ಬರ್ತಾನೆ ಇರುತ್ತೆ. ತುಂಬಾ ಚೆನ್ನಾಗಿ ಒಂಥರ ಎಲ್ಲ ಕಡೆ ಕಡ್ಲೆಕಾಯಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲೇ ಬರೋ ಚಾನ್ಸ್ ಮಿಸ್ ಮಾಡ್ಕೊಳ್ಬಾರ್ದಿದ್ದು. ಪರಿಷೆ ನಡೆಯುವ ಎಲ್ಲಾ ಬೀದಿಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. ಪೊಲೀಸ್ ಮಾರ್ಷಲ್ಸ್ ಗಸ್ತು ಹೆಚ್ಚಿಸಲಾಗಿದೆ. ದೊಡ್ಡ ಗಣಪತಿ ರಸ್ತೆಯಲ್ಲಿ 7 ದಿನ ಸಂಪೂರ್ಣ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ಈ ಬಾರಿ 21 ಬಸವಣ್ಣ ಕರೆಸಿ ಹುಲ್ಲು ಹಾಕುವುದರ ಮೂಲಕ ಪರಿಷೆ ಉದ್ಘಾಟನೆಯಾಗಲಿದೆ. ಈ ಬಾರಿಯೂ ತಮಿಳುನಾಡಿನಿಂದ ಅತ್ಯಧಿಕ ಕಡಲೆಕಾಯಿ ಬಂದಿದೆ. ಈಗಾಗಲೇ ಜನ ಕಡಲೆಕಾಯಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಸೇರಿಗೆ 50 ರಿಂದ 70 ರೂಪಾಯಿದ್ದು ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಇಲ್ಲಿ ವ್ಯಾಪಾರ ಒಂದು 30 ವರ್ಷದಿಂದ ಆಗ್ತವ್ರೆ. ನಮ್ಮ ಅಪ್ಪ ನಮ್ಮ ಅಜ್ಜಿ ಕಾಲದಿಂದಲೇ ಇಲ್ಲೇ ಆಗ್ತವ್ರೆ. ಇನ್ನ ಶುಕ್ರವಾರ ತನಕ ಹೇಳವ್ರೆ, ಕನ್ಫರ್ಮ್ ಏನೋ ಗೊತ್ತಿಲ್ಲ. ಮಾಮೂಲಿ ಎಲ್ಲ ಗೆಣಕಾಯಿ, ಹಸಿಕಾಯಿ ಹುರಿದಿರೋದು, ಬೇಯಿಸಿದು ಎಲ್ಲ ಸಿಗುತ್ತೆ. ರೇಟ್ 1 ಲೀಟ್ರು 70, 60 ಇಲ್ಲಾಂದ್ರೆ 50. ಆ ತರ ಕಲೆಕಾಯಿ ಹೆಂಗಿರುತ್ತೋ ಹಂಗೆ. ವ್ಯಾಪಾರ ಡಲ್ ಇದೆ ಸರ್. ಇನ್ನ ಸ್ಟಾರ್ಟ್ ಆಗ್ಲಿಲ್ಲ ಅಲ್ವಾ. ಮಂಡೆಯಿಂದ ನೋಡ್ಬೇಕು, ನಾಳೆಯಿಂದ ನೋಡ್ಬೇಕು. ರೇಟ್ ಎಲ್ಲ ಹೆವಿನೇ ಇದೆ. ಲೀಟ್ರು 70, 60 ಹಂಗೆ ಇದೆ. ಹಸಿರಿದೆ, ಒಣಗಿರೋದಿದೆ, ಹಸಿದು ಹುರಿದಿರೋದಿದೆ.
ಇದು ಧರ್ಮಪುರಿಯಿಂದ, ತಮಿಳುನಾಡಿಂದ. ಪರೀಕ್ಷೆಯಲ್ಲಿ ಕಲರ್ಫುಲ್ ಲೈಟಿಂಗ್ಸ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಜನಪ್ರಿಯ ಕಲ್ಚರಲ್ ಪ್ರೋಗ್ರಾಂ ಆಯೋಜಿಸಲಾಗಿದೆ. ಇನ್ನು ಸ್ಥಳದಲ್ಲಿ 10 ಟಾಯ್ಲೆಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಸಲವೂ ಸುಂಕರಹಿತ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ. ಕಳೆದ ವರ್ಷ ಸುಮಾರು 5 ಲಕ್ಷ ಜನ ಸೇರಿದ್ದ ಪರೀಕ್ಷೆಗೆ ಈ ಬಾರಿ ಇನ್ನೂ ಜಾಸ್ತಿ ಜನ ಸೇರುವ ನಿರೀಕ್ಷೆ ಇದೆ. ಯಾವುದೇ ರೀತಿಯಾಗಿರುವಂತಹ ಸುಂಕ ಇಲ್ಲದೆ ವ್ಯಾಪಾರವನ್ನ ಮಾಡೋದಕ್ಕೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಮತ್ತೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರೀಕ್ಷೆಯನ್ನು ಈ ಬಾರಿಯೂ ಕೂಡ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.